ಗೆ ಸಂಬಂಧಪಟ್ಟಂತೆ ಇದೀಗ ಇಲಾಖೆಯವರು ಏನು ಮಾಡಿದ್ದಾರೆ ಅಂದರೆ SKRTT 2023 ಸೆಪ್ಟೆಂಬರ್ ತಿಂಗಳಲ್ಲಿ ನಡೆಯಲಿರ್ತಕ್ಕಂಥ ಪರೀಕ್ಷೆಗಾಗಿ ಪ್ರವೇಶ ಪತ್ರಗಳನ್ನು ವೆಬ್ಸೈಟ್ನಲ್ಲಿ ರಿಲೀಸ್ ಮಾಡಿದ್ದಾರೆ. ಸೊ ಅದನ್ನು ಪಡಿಬೇಕಾದ್ರೆ ತಾವು ಏನು ಮಾಡಬೇಕಂದ್ರೆ ಯಾವುದಾದ್ರೊಂದು ಸರ್ಚ್ ಇಂಜಿನ್ ಮೂಲಕ ಏನು ಮಾಡಬೇಕಂದ್ರೆ STSTET ಅಂತ ತಾವುಗಳು ಟೈಪ್ ಮಾಡಿಕೊಡ್ರಿ. STSTET ಅಂತ ಟೈಪ್ ಮಾಡಿಕೊಡ್ರಿ. ಸೊ STSTET ಟೈಪ್ ಮಾಡಿದ ನಂತರ ಸೊ ಮೇಲೇ ಬರ್ತದೆ https://sts.karnataka.tet.gov.in ಅದರಲ್ಲೇ ಮೇಲೇ TET 2023 ಅಂತ ಬರ್ತದೆ. ಅದನ್ನು ಕ್ಲಿಕ್ ಮಾಡಿಕೊಡ್ರಿ. ಆ TET 2023 ಮೇಲೆ ಕ್ಲಿಕ್ ಮಾಡಿದ ನಂತರ 3 ಐಕಾನ್ ಕಾಣ್ತವೆ. ಸೊ ಡೌನ್ಲೋಡ್ ಹಾಲ್ ಟಿಕೆಟ್ ಕರ್ನಾಟಕ TET 2023 ಆನ್ಲೈನ್ ಅಪ್ಲಿಕೇಶನ್ ಇದೆ. ಡೌನ್ಲೋಡ್ KRTT ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅಂತ ಇದೆ. ಸೊ ಫಸ್ಟನ್ನು ತಾವೇನು ಮಾಡ್ಕೊಡ್ರಿ, ಕ್ಲಿಕ್ ಮಾಡಿರಿ ಡೌನ್ಲೋಡ್ ಹಾಲ್ ಟಿಕೆಟ್ KRTT 2023. ಅದನ್ನು ತಾವುಗಳು ಕ್ಲಿಕ್ ಮಾಡಿದ ನಂತರ ತಮಗೆ ಏನು ಮಾಡ್ತದೆ ಅಂದ್ರೆ ಹಾಲ್ ಟಿಕೆಟ್ KRTT 2023 ಮುಖಪುಟಕ್ಕೆ ತೆಗೆದುಕೊಂಡು ಹೋಗ್ತದೆ. ಅಲ್ಲಿ ತಾವೇನು ಮಾಡಬೇಕಂದ್ರೆ ನಿಮ್ಮ ಅಪ್ಲಿಕೇಶನ್ ನಂಬರ್ ಹಾಕಿ, ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ. ಸೊ ನಿಮ್ಮ ಅಪ್ಲಿಕೇಶನ್ ನಂಬರು ಮತ್ತು ನಿಮ್ಮ ಡೇಟ್ ಆಫ್ ಬರ್ತನ್ನು ಹಾಕಿದ ನಂತರ ಏನಾಗ್ತದಪ್ಪ ಅಂದ್ರೆ ಹಾಲ್ ಟಿಕೆಟ್ ಜನರೇಟ್ ಆಗ್ತದೆ. ಸೊ ಇಷ್ಟು ಕರ್ನಾಟಕ TET 2023 ಮಂಡಳಿಯವರು ತಮ್ಮ ಜಾಲತಾಣದಲ್ಲಿ ಏನು ಮಾಡಿದ್ದಾರಪ್ಪ ಅಂದರೆ KRTT 2023 ಸೆಪ್ಟೆಂಬರ್ ಪರೀಕ್ಷೆಗಾಗಿ ಪ್ರವೇಶ ಪತ್ರಗಳನ್ನು ರಿಲೀಸ್ ಮಾಡಿದ್ದಾರೆ. ತಾವೆಲ್ಲರೂ ಕೂಡ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡಿಕೊಂಡು ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಸುಮಾರು ವಿಡಿಯೋಗಳಿದ್ದಾವೆ KRTTಗೆ ಸಂಬಂಧಪಟ್ಟಂತೆ, ಅವುಗಳ ಬೆನಿಫಿಟನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.